ಹೇ ವೆಲ್ಕಮ್ ಬ್ಯಾಕ್ ಎಟ್ ಅನದರ್ ವಿಡಿಯೋ ಆಫ್ 22 ಯಾರ್ಡ್ಸ್ ಕ್ರಿಕೆಟ್ ಹಬ್. ನಾನು ನಿಮ್ಮ ಸಾದಿಕ್. ಈ ನಮ್ಮ ಚಾನಲಿನಲ್ಲಿ ಕ್ರಿಕೆಟಿಂಗ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ಗಳ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೆ. ಸೊ ಈ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಆದಷ್ಟು ನನ್ನ ವೀಡಿಯೋಸ್ಗಳನ್ನ ವಾಚ್ ಮಾಡಿ. ಸೊ ನೀವು ವಾಚ್ ಮಾಡೋದ್ರಿಂದ ನನಗೆ ಇನ್ನೂ ಜಾಸ್ತಿ ಎನರ್ಜಿ ತುಂಬುತ್ತೆ ಮತ್ತಷ್ಟು ವೀಡಿಯೋಸ್ಗಳನ್ನ ಮಾಡೋದಕ್ಕೆ. ಸೊ ದಯವಿಟ್ಟು ನನ್ನ ಈ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ವಾಚ್ ಮಾಡಿ ಎಂಡ್ವರೆಗೂ. ಸೊ ಇಟ್ ವಿಲ್ ಮೋಟಿವೇಟ್ ಮೀ ಟು ಡೂ ಮೋರ್ ಆ್ಯಂಡ್ ಮೋರ್ ವೀಡಿಯೋಸ್. ಸೊ ಇವತ್ತಿನ ಟಾಪಿಕ್ ಸ್ಟಾರ್ಟ್ ಮಾಡೋದಾದರೆ, ಸೊ ಇವತ್ತು ಮ್ಯಾಂಚೆಸ್ಟರ್ನ 4th ಡೇ, ದ ಡೇ ಬಿಲಾಂಗ್ಸ್ ಟು ಇಂಗ್ಲೆಂಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಸೊ ಇಂಗ್ಲೆಂಡ್ ಅಷ್ಟು ಚೆನ್ನಾಗಿ ಬ್ಯಾಟಿಂಗ್ ಆಡಿದೆ. ಸ್ಪೆಷಲಿ ಜೋ ರೂಟ್ 25/7/2025 ಸೊ ಇಂಗ್ಲೆಂಡ್ ಕ್ರಿಕೆಟ್ ಟೀಮ್ನಲ್ಲಿ ಸೊ ಈ ಡೇ ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಜೋ ರೂಟ್ ಅವರು ಸೆಕೆಂಡ್ ಹೈಯೆಸ್ಟ್ ರನ್ ಗೆಟ್ಟರ್ ಆಗಿದ್ದಾರೆ. ಸೊ ಯಾರ್ಯಾರನ್ನ ಹಿಂದಿಟ್ಟಿದ್ದಾರೆ ಅಂದರೆ, ಸೊ ರಿಕಿ ಪಾಂಟಿಂಗ್, ಜಾಕ್ ಕ್ಯಾಲಿಸ್, ರಾಹುಲ್ ದ್ರಾವಿಡ್ ಇವ್ರನ್ನ ಎಲ್ಲರನ್ನೂ ಹಿಂದಿಕ್ಕಿ ಜೋ ರೂಟು ಸೆಕೆಂಡ್ ಹೈಯೆಸ್ಟ್ ರನ್ ಸ್ಕೋರರ್ ಆಗಿದ್ದಾರೆ. ಸೊ ನನ್ನ ಒಪಿನಿಯನ್ ಏನಂತ ಹೇಳಿದ್ರೆ, ಸೊ 25/7/2025 ಇಂಗ್ಲೆಂಡು ಕ್ಯಾಲೆಂಡರ್ ಇಯರ್ನಲ್ಲಿ ಜೋ ರೂಟ್ ಅನ್ನೋ ಡೇನ ಏನು ಮಾಡಬೇಕು, ರೆಪ್ರೆಸೆಂಟ್ ಮಾಡಬೇಕು. ಸೊ 25/7/2025 ಅಂತ ಏನಾದರೂ ನಾವು ಮಾತಾಡ್ತಾ ಹೋದರೆ ಜೋ ರೂಟ್ ಡೇ ಅಂತಲೇ ನಾವು ಇಂಗ್ಲೆಂಡ್ನಲ್ಲಿ ಸೆಲೆಬ್ರೇಟ್ ಮಾಡೋಂಗಿರಬೇಕು. ಯಾಕಂದರೆ ಸೊ ಒಂದೇ ದಿನದಲ್ಲಿ 3 ಲೆಜೆಂಡ್ಸ್ಗಳನ್ನ ರೆಕಾರ್ಡ್ ಬ್ರೇಕ್ ಮಾಡಿ ಇಂಗ್ಲೆಂಡಿಗೆ ಒಂದು ಒಳ್ಳೆ ಪರಿಸ್ಥಿತಿನಲ್ಲಿ ಇವತ್ತು ಜೋ ರೂಟ್ ಬ್ಯಾಟಿಂಗಿಂದ ಹೆಲ್ಪ್ ಆಗಿದೆ. ಸೊ ಜೋ ರೂಟ್ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದಾರೆ. ಅದೇ ರೀತಿ ಸೊ ಸೆಕೆಂಡ್ ಹೈಯೆಸ್ಟ್ ರನ್ ಸ್ಕೋರರ್ ಆಗಿ ಈಚೆ ಬಂದಿದ್ದಾರೆ. ಸೊ ಜೋ ರೂಟ್ನ ಟೆಸ್ಟ್ ಕ್ರಿಕೆಟ್ನಲ್ಲಿ 13,409 ರನ್ಸ್ನ ಹೊಡೆದಿದ್ದಾರೆ. ಸೊ ಅದೇ ರೀತಿ ಸೊ ಅವ್ರಿಗಿಂತ ಒಂದು ಸ್ಥಾನ ಮೇಲ್ಗಡೆ ಸಚಿನ್ ತೆಂಡೂಲ್ಕರ್ ಇದ್ದಾರೆ. 15,921 ರನ್ಸ್ನ ಹೊಡೆದುಬಿಟ್ಟು. ಸೊ ಅಗೇನ್ ಸಚಿನ್ ತೆಂಡೂಲ್ಕರಿಂದ 2,512 ರನ್ನು ಹಿಂದಿದ್ದಾರೆ. ಸೊ ಮಾತಾಡ್ತಾ ಹೋದರೆ ಜೋ ರೂಟು ಇನ್ನು ಒಂದು 2-3 ವರ್ಷ ಆಡಿದ್ರೆ ಖಂಡಿತವಾಗ್ಲೂ ಸಚಿನ್ನ 15,921 ರನ್ಸ್ನ ರೆಕಾರ್ಡ್ನ ಬ್ರೇಕ್ ಮಾಡ್ತಾರೆ. ಯಾಕಂದರೆ ಈಗಿರೋ ಫಾರ್ಮ್ನಲ್ಲಿ ಇದೇ ಥರ ಫಾರ್ಮ್ ಕಂಟಿನ್ಯೂ ಮಾಡಿದರೆ ಸೊ ಇಟ್ ವಿಲ್ ಬಿ ಟೇಕ್ ಅರೌಂಡ್ 2 to 3 years ಟು ಬ್ರೇಕ್ ದ ತೆಂಡೂಲ್ಕರ್ಸ್ ರೆಕಾರ್ಡ್. ಸೊ ಇಲ್ಲಿ ಹೇಳಲೇಬೇಕು, ಯಾಕಂದರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಸ್ಕೋರ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಅದು ಸ್ಪೆಷಲಿ ಇಂಗ್ಲೆಂಡ್ ಅಂತ ಕಂಡೀಷನ್ಸ್ನಲ್ಲಿ ಒಬ್ಬ ಬ್ಯಾಟರು ಅಷ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾನಂದರೆ ಸೊ ಹಿ ಈಸ್ ಹ್ಯಾವಿಂಗ್ ಸಮ್ ಸ್ಕಿಲ್ಸ್ ಇನ್ ಹಿಸ್ ಬ್ಯಾಟಿಂಗ್, ಹಿ ಈಸ್ ಹ್ಯಾವಿಂಗ್ ಸಮ್ ಎಕ್ಸ್ಪರ್ಟೈಸ್ ಇನ್ ಹಿಸ್ ಬ್ಯಾಟಿಂಗ್. ಸೊ ಅದರಿಂದ ಅವರು ಸರ್ವೈವ್ ಆಗಿದ್ದಾರೆ. ಲಾಂಗ್ ಟೈಮ್ ಸರ್ವೈವ್ ಆಗೋದು ಇಂಗ್ಲೆಂಡ್ನಲ್ಲಿ ತುಂಬ ಕಷ್ಟ ಆಗುತ್ತೆ, ಎಸ್ಪೆಷಲಿ ಆ ಟೆಸ್ಟ್ ಕ್ರಿಕೆಟ್ನಲ್ಲಿ. ಸೊ ಅದೇ ರೀತಿ ಜೋ ರೂಟ್ ಈ ಕಂಪ್ಲೀಟ್ಲಿ ಮ್ಯಾಂಚೆಸ್ಟರ್ ಡೇನ 4th ಡೇ ಮಾತಾಡಬೇಕಂದ್ರೆ ಸೊ ಎಲ್ಲ ರೆಕಾರ್ಡ್ಸ್ಗಳು ಜೋ ರೂಟ್ ಅನ್ನೇ ತಗೊಂಡು ಹೋಗಿದ್ದಾರೆ. ಸೊ ಏನಂತ ಮಾತಾಡ್ಬೋದು ಅಂದರೆ ಜೋ ರೂಟು ಆ್ಯಂಡ್ ಅಗೇನ್ ಓವರಾಲ್ ಇಂಡಿಯಾ ಮೇಲೆ ಅವರು 1200 ಹೊಡೆದಿದ್ದಾರೆ. ಸೊ ಜೋ ರೂಟು ಮ್ಯಾಂಚೆಸ್ಟರ್ನಲ್ಲಿ 1000 ರನ್ಸ್ನ ಕಂಪ್ಲೀಟ್ ಮಾಡಿದ್ದಾರೆ. ಅದೇ ರೀತಿ ಮೋಸ್ಟ್ 100s ಅಂತ ಮಾತಾಡ್ತಾ ಹೋದರೆ ತೆಂಡೂಲ್ಕರ್ 51 ಸೆಂಚುರೀಸ್ನ ಹೊಡೆದಿದ್ದಾರೆ, ಜಾಕ್ ಕ್ಯಾಲಿಸ್ 45 ಹೊಡೆದಿದ್ದಾರೆ ಆ್ಯಂಡ್ ರಿಕಿ ಪಾಂಟಿಂಗ್ 41, ಜೋ ರೂಟ್ 38 ಸೆಂಚುರೀಸ್ಗಳನ್ನ ಹೊಡೆದಿದ್ದಾರೆ. ಸೊ ಜೋ ರೂಟ್ ಆ್ಯಂಡ್ ಅಗೇನ್ 4th ಪೊಸಿಷನಲ್ಲಿದ್ದಾರೆ ಮೋಸ್ಟ್ 100sಲ್ಲಿ. ಮೇ ಬಿ ಅವರು 50s ಜಾಸ್ತಿ ಇದೆ, ಮೇ ಬಿ ಅರೌಂಡ್ 68 50s ಇದೆ. ಸೊ ಅದರಲ್ಲಿ ಒಂದು 12 50s ಏನಾದರೂ ಕನ್ವರ್ಟ್ ಆಗ್ತಿರೋ ಸೊ ಇವತ್ತಿನ ದಿನದಲ್ಲಿ ಹೈಯೆಸ್ಟ್ ಸೆಂಚುರಿ ಮೇಕರ್ ಆಗಿ ಜೋ ರೂಟ್ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ ಅವರ ಸ್ಥಾನನ ಗಟ್ಟಿ ಮಾಡ್ಕೊತಾಯಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅವರು ಕನ್ವರ್ಟ್ ಮಾಡೋದಕ್ಕಾಗಲಿಲ್ಲ. ಮೇ ಬಿ ಇನ್ನೇನಾದರೂ ಅವರು 100sನ ರೆಕಾರ್ಡ್ನ ಬ್ರೇಕ್ ಮಾಡಬೇಕಾದ್ರೆ ಅನ್ನದರ್ 4 years ಅಂತೂ ಖಂಡಿತವಾಗ್ಲೂ ಬೇಕೇ ಬೇಕು. ಬಟ್ ಇನ್ ಟರ್ಮ್ಸ್ ಆಫ್ ರನ್ಸ್ ಅಂತ ಹೇಳಿದಾಗ ಆಬ್ವಿಯಸ್ಲಿ ಹಿ ವಿಲ್ ಟೇಕ್ ಅರೌಂಡ್ 2 to 3 years. 2 to 3 years ಏನಾದರೂ ಇದೇ ಫಾರ್ಮ್ ಕಂಟಿನ್ಯೂ ಮಾಡಿದ್ರೆ ಡ್ಯಾಮ್ ಶೋರ್ ಹಿ ವಿಲ್ ಬಿ ಅ ಹೈಯೆಸ್ಟ್ ರನ್ ಗೆಟರ್ ಇನ್ ದ ಟೆಸ್ಟ್ ಕ್ರಿಕೆಟ್ ಅಂತಲೇ ಹೇಳ್ಬೋದು. ಸೊ ಓವರಾಲ್ ಈ ಕಂಪ್ಲೀಟ್ಲಿ ಡೇ 4 ಬಿಲಾಂಗ್ಸ್ ಟು ರೂಟ್ ಅಂತಲೇ ಹೇಳ್ಬೋದು. ಸೊ ಇಂಡಿಯಾ ಸೊ ಇವತ್ತಿನ ದಿನ ಅಷ್ಟೊಂದು ಏನು ಚೆನ್ನಾಗಿ ಬೌಲಿಂಗ್ ಮಾಡಿಲ್ಲ. ಸೊ ನಾನು ಮೊದಲನೇ ವೀಡಿಯೋದಲ್ಲಿ ಪ್ರೀ ಮ್ಯಾಚ್ ವೀಡಿಯೋದಲ್ಲೇ ಹೇಳಿದ್ದೆ, ಸೊ ಮ್ಯಾಂಚೆಸ್ಟರ್ನ ಪಿಚ್ ಯಾವ ಥರ ಸಪೋರ್ಟ್ ಮಾಡುತ್ತಂದರೆ ಇಟ್ಸ್ ಸಪೋರ್ಟ್ಸ್ ಆನ್ ವೆದರ್. ಸೊ ಯಾವಾಗ ವೆದರ್ ಕ್ಲೌಡಿ ಇರುತ್ತಲ್ಲ ಆವಾಗ ಬೌಲರ್ಸ್ಗಳಿಗೆ ತುಂಬ ಜಾಸ್ತಿ ಹೆಲ್ಪ್ ಮಾಡುತ್ತೆ. ಸೊ ಯಾವಾಗ ಒಂದು ಸ್ವಲ್ಪ ಫುಲ್ಲಿ ಸೂರ್ಯ ಈಚೆಗಡೆ ಬಂದಿರ್ತಾನಲ್ಲ ಆ ಟೈಮ್ನಲ್ಲಿ ಬ್ಯಾಟಿಂಗ್ ಆಡೋದಕ್ಕಂತೂ ಸಿಕ್ಕಾಪಟ್ಟೆ ಈಸಿ ಇರುತ್ತೆ. ಬಟ್ ಓವರಾಲ್ ಮ್ಯಾಂಚೆಸ್ಟರ್ ಡಿಪೆಂಡಿಂಗ್ ಅಪಾನ್ ದ ವೆದರ್ ಅಂತಲೇ ಹೇಳ್ಬೋದು. ಸೊ ಅದೇ ರೀತಿ ಡೇ 4ನ ಸ್ಟಾರ್ಟ್ ಮಾಡ್ತಾರೆ. ರೂಟ್ ಮತ್ತು ಓಲಿ ಪಾಪು 225 for 2 ಇರ್ತಾರೆ. ಸೊ ಅಗೇನ್ ರೂಟ್ ಮತ್ತು ಓಲಿ ಪಾಪು ಅಗೇನ್ 144 ರನ್ಸ್ನ ಜೊತೆ ಆಟ ಆಡ್ತಾರೆ. ಸೊ ಅದೇ ರೀತಿ ಒಂದು ಪಾರ್ಟ್ನರ್ಶಿಪ್ಪು ಬ್ರೇಕ್ ಆಗುತ್ತೆ, ರೂಟ್ ಮತ್ತು ಓಲಿ ಪಾಪ್ನ ಪಾರ್ಟ್ನರ್ಶಿಪ್ ಬ್ರೇಕ್ ಆಗುತ್ತೆ. ಓಲಿ ಪಾಪ್ 71 ರನ್ಸ್ನ ಹೊಡಿತಾರೆ. ಸೊ ಅದೇ ರೀತಿ ನೆಕ್ಸ್ಟು
ಹ್ಯಾರಿ ಬ್ರೂಕ್ ಅವರು ಬರ್ತಾರೆ. ಸೊ ಹ್ಯಾರಿ ಬ್ರೂಕ್ ಮತ್ತು ಜೋ ರೂಟ್ ಅವರ ಪಾರ್ಟ್ನರ್ಶಿಪ್ ಏನು ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಹ್ಯಾರಿ ಬ್ರೂಕ್ ಮತ್ತು ಜೋ ರೂಟ್ ಅವರ ಪಾರ್ಟ್ನರ್ಶಿಪ್ 8 ರನ್ನಿಗೆ ಹೋಗುತ್ತೆ. ಆ್ಯಂಡ್ ಅಗೈನ್ ಹ್ಯಾರಿ ಬ್ರೂಕು 3 ರನ್ ಹೊಡೆದ್ಬಿಟ್ಟು ಔಟ್ ಆಗ್ತಾರೆ. ಆ್ಯಂಡ್ ಅಗೈನ್ ಅನದರ್ ಕ್ರೂಷಿಯಲ್ ಇಂಪಾರ್ಟೆಂಟ್ ಪಾರ್ಟ್ನರ್ಶಿಪ್ ಆಗುತ್ತೆ, ಅದೇ ರೂಟ್ ಮತ್ತು ಸ್ಟೋಕ್ಸು. ಇಲ್ಲಿಂದ ಈ ಪಾರ್ಟ್ನರ್ಶಿಪ್ ಇಂಗ್ಲೆಂಡನ್ನು ಒಂದು ಅಪ್ಪರ್ ಹ್ಯಾಂಡಿಗೆ ತಗೊಂಡು ಹೋಗಿದೆ ಅಂತಲೇ ಹೇಳ್ಬೋದು. ಸೊ ಇದೊಂದು ಜೊತೆ ಆಟ 142 ರನ್ವರೆಗೂ ಆಗಿರುತ್ತೆ. ಸೊ 142. ಸೊ ಈ ಟೈಮ್ನಲ್ಲಿ ಸ್ಟೋಕ್ಸ್ ಅವರು ಸ್ವಲ್ಪ ಇಂಜುರಿ ಸಮಸ್ಯೆಯಿಂದ ಫೀಲ್ಡಿಂದ ಈಚೆಗಡೆ ಹೋಗ್ತಾರೆ. ಸೊ ಅವರು ಫೀಲ್ಡಿಂದ ಈಚೆಗಡೆ ಹೋಗ್ತಿದ್ದಂಗೆ ಜೋ ರೂಟ್ ಅವರು ಹಿಂದೆನೇ ಔಟ್ ಆಗ್ತಾರೆ. ಸೊ 150 ರನ್ನ ಹೊಡೆದ್ಬಿಟ್ಟು ಹಿಂದೆನೇ ಅವರು ಔಟ್ ಆಗ್ತಾರೆ. ಸೊ ಅದೇ ರೀತಿ ಅವ್ರ ಹಿಂದೆನೇ ಜೇಮಿ ಸ್ಮಿತ್ತು ಔಟ್ ಆಗ್ತಾರೆ, ಕ್ರಿಸ್ ಓಕ್ಸ್ ಔಟ್ ಆಗ್ತಾರೆ. ಅಟ್ ಎಂಡ್ ಆಫ್ ದ ಡೇ ಇಂಡಿಯಾ ಒಂದು 3 ವಿಕೆಟ್ಸ್ನ ತೊಗೊಂಡು ಕಮ್ಬ್ಯಾಕ್ ಮಾಡಿದೆ. ಈ ಕಮ್ಬ್ಯಾಕ್ ಮಾಡೋದಕ್ಕೆ ಕಾರಣ ಸೊ ಜೋ ರೂಟ್ ಮತ್ತು ಸ್ಟೋಕ್ಸ್ ಒಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾಯಿದ್ರು. ಸೊ ಆಬ್ವಿಯಸ್ಲಿ ಜೋ ರೂಟ್ ರಿಟೈರ್ಡ್ ಆಗಿ ಹೋಗಿದ್ದೇ ಒಂದು ಅಡ್ವಾಂಟೇಜ್ ಆಯಿತು ಇಂಡಿಯಾಗೆ. 3 ಬ್ರೇಕ್ ಥ್ರೂಸ್ ಬಂತು ಅಟ್ ಲಾಸ್ಟ್ ಡೇ. ಸೊ ಲಾಸ್ಟ್ ಟೈಮಿಂಗ್ಸು ಡೇ 4ನಲ್ಲಿ. ಸೊ ಅದೇ ರೀತಿ ಸೊ ಚೆನ್ನಾಗಿ ಲಾಸ್ಟಲ್ಲಿ ಇಂಡಿಯಾದವರು ಈ ಡೇ ಎಂಡಿಂಗಲ್ಲಿ ತುಂಬ ಚೆನ್ನಾಗಿ ಕಂಬ್ಯಾಕ್ ಮಾಡಿದ್ರು. ಜಸ್ಪ್ರೀತ್ ಬುಮ್ರಾ 1 ವಿಕೆಟ್ನ ತೊಗೊಂಡ್ರು, ಮೊಹಮ್ಮದ್ ಸಿರಾಜ್ 1 ವಿಕೆಟ್ನ ತೊಗೊಂಡ್ರು, ರವೀಂದ್ರ ಜಡೇಜಾ 1 ವಿಕೆಟ್ಸ್ನ ತೊಗೊಂಡ್ರು ಈ ನಮ್ಮ ಲಾಸ್ಟ್ ಸೆಷನ್ನಲ್ಲಿ. ಓವರಾಲ್ ಇಂಗ್ಲೆಂಡ್ ಪರ ಓಲಿ ಪಾಪ್ 71ನ ಸ್ಕೋರ್ ಮಾಡಿದರೆ, ಜೋ ರೂಟ್ 150ನ ಸ್ಕೋರ್ ಮಾಡಿದ್ದಾರೆ, ಹ್ಯಾರಿ ಬ್ರೂಕ್ 3 ರನ್ನು. ಅದೇ ರೀತಿ ಬೆನ್ ಸ್ಟೋಕ್ಸ್ 77 ರನ್ಸ್ನ ಹೊಡೆದ್ಬಿಟ್ಟು ನಾಟ್ಔಟ್ ಇದ್ದಾರೆ. ಲಿಯಾಮ್ ಡೌಸನ್ 21 ರನ್ನ ಹೊಡೆದ್ಬಿಟ್ಟು ನಾಟ್ಔಟ್ ಇದ್ದಾರೆ. ಸೊ ಭಾರತದ ಪರ ಜಸ್ಪ್ರೀತ್ ಬುಮ್ರಾ 1 ವಿಕೆಟ್, ಅನ್ಶುಲ್ ಕಂಬೋಜ್ 1 ವಿಕೆಟ್, ಮೊಹಮ್ಮದ್ ಸಿರಾಜ್ 1 ವಿಕೆಟ್, ರವೀಂದ್ರ ಜಡೇಜಾ 2 ವಿಕೆಟ್ ಮತ್ತು ವಾಷಿಂಗ್ಟನ್ ಸುಂದರ್ 2 ವಿಕೆಟ್ನ ತೊಗೊಂಡಿದ್ದಾರೆ. ಸೊ ಓವರಾಲ್ ವಾಷಿಂಗ್ಟನ್ ಸುಂದರ್ ತುಂಬ ಚೆನ್ನಾಗಿ ಬೌಲ್ ಮಾಡಿದರು. ಮೇ ಬಿ ಅವರಿಗೆ ನಾವು ಈ ಗೇಮ್ನಲ್ಲಿ ಅವರಿಗೆ ಬೌಲಿಂಗ್ನ ಲೇಟಾಗಿ ತೊಗೊಂಬಂದ್ವಿ, ಅದೊಂದು ರೀಸನ್ ಅಂತ ಹೇಳ್ಬೋದು. ಬಟ್ ಓವರಾಲ್ ಸೊ ಇಂಡಿಯಾ ಇವತ್ತಿನ ದಿನ ಒಂದು ಒಳ್ಳೆ ಬೌಲಿಂಗ್ನ ಮಾಡಿಲ್ಲ, ಸೊ ಡೆಫಿನೆಟಾಗಿ ಹೇಳ್ಬೋದು. ಸೊ ಎಲ್ಲ ಬೌಲರ್ಸ್ಗಳು ಟಯರ್ಡ್ ಆಗಿದ್ದರು. ಸೊ ಆಬ್ವಿಯಸ್ಲಿ ಸೊ ಬುಮ್ರಾ ಸಿರಾಜ್ ಮೇಲೆ ವರ್ಕ್ ಲೋಡ್ನ ಹಾಕಿದ್ರೆ ಡೆಫಿನೆಟಾಗಿ ಸೊ ದೇ ಕ್ಯಾನಾಟ್ ಪ್ರೊಡ್ಯೂಸ್. ಸೊ ಇಂಡಿಯಾದಲ್ಲಿ ನಡೆಯುತ್ತೆ, ಸ್ಪಿನ್ನರ್ಸ್ಗಳು ಮ್ಯಾರಥಾನ್ ಸ್ಪೆಲ್ಸ್ಗಳನ್ನ ಮಾಡ್ತಾರೆ, ಆದರೆ ಫಾಸ್ಟ್ ಬೌಲರ್ಸು ಖಂಡಿತವಾಗ್ಲೂ ಆಗಲ್ಲ. ಸೊ ಇಂಡಿಯಾದವರು ಆದಷ್ಟು ಯಾರು 135 ಹಿಟ್ ಮಾಡ್ತಾರಲ್ಲ ಅಂಥ ಬೌಲರ್ಸ್ಗಳನ್ನ ಇಂಡಿಯಾದವರು ಹುಡುಕಬೇಕು, ಅಂಥ ಬೌಲರ್ಸ್ಗಳನ್ನ ಇಂಡಿಯಾದವರು ಕಾಪಾಡ್ಕೊಬೇಕು. ಸ್ಪೆಷಲಿ ಅಂಥ ಬೌಲರ್ಸ್ಗಳನ್ನ ಟೆಸ್ಟ್ ಕ್ರಿಕೆಟ್ಗೋಸ್ಕರನೇ ಬಳಸಬೇಕು. ಅವರಿಗೆ ಯಾವುದೇ ರೀತಿಯ T20ನಲ್ಲಿ ಆಗಿರ್ಬೋದು, ODIಸಲ್ಲಿ ಆಗಿರ್ಬೋದು ಅವ್ರನ್ನ ಆಡಿಸ್ಬಾರ್ದು. ಮತ್ತು ಅವ್ರನ್ನ ರೆಗ್ಯುಲರ್ ಆಗಿ ಅವ್ರನ್ನ ಎಲ್ಲ ಗೇಮ್ಸ್ನ ಆಡ್ಸೋದಕ್ಕೆ ಹೋಗಬಾರ್ದು. ಫಾರ್ ದ ಟೆಸ್ಟ್ ಕ್ರಿಕೆಟ್ ಅಂತಲೇ ಕೆಲವೊಂದು ಬೌಲರ್ಸ್ಗಳು ಯಾರು 140-145 ಹಿಟ್ ಮಾಡ್ತಾರಲ್ಲ ಅಂಥ ಬೌಲರ್ಸ್ಗಳನ್ನ ಸ್ಪೆಷಲಿ ಫಾರ್ ದ ಟೆಸ್ಟ್ ಕ್ರಿಕೆಟ್ ಅಂತಲೇ ರೆಡಿ ಮಾಡಬೇಕಾಗುತ್ತೆ. ಯಾಕಂದರೆ ಸೊ ಇಂಡಿಯಾ ಆಬ್ವಿಯಸ್ಲಿ ಇಂಗ್ಲೆಂಡ್, ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡಲ್ಲಿ ಜಾಸ್ತಿ ಟೆಸ್ಟ್ ಮ್ಯಾಚಸ್ಗಳು ಆಡೋದ್ರಿಂದ ಸೊ ನಮಗೆ ಫಾಸ್ಟ್ ಬೌಲರ್ಸ್ ಬೇಕಾಗ್ತಾರೆ. ಸೊ ನಾವು ಯಾವುದೇ ಒಂದು ಇಬ್ಬರು ಫಾಸ್ಟ್ ಬೌಲರ್ಸ್ ಮೇಲೆ ಡಿಪೆಂಡ್ ಆಗಿ ನಾವು ಸೊ ಸೇನಾ ಕಂಟ್ರಿನ ಪ್ರವಾಸ ಮಾಡೋದಕ್ಕಾಗಲ್ಲ. ಸೊ ಇಂಡಿಯಾ ಬ್ಯಾಕಪ್ ಇರಬೇಕು. ಸೊ ಬುಮ್ರಾ, ಸಿರಾಜ್ ಇವರಿಬ್ಬರು ಈಚೆಗಡೆ ಹೋಗ್ತಿದ್ದಂಗೆ ನೆಕ್ಸ್ಟು ನಾವು ಯಾರನ್ನು ಹೇಳ್ಬೋದು, ಸೊ ಬೌಲಿಂಗ್ನ ಲೀಡ್ ಮಾಡೋರು ಯಾರು ಅಂತಲೂ ನಮಗೆ ಕಣ್ಣಿಗೆ ಕಾಣಿಸಲ್ಲ. ನಮ್ಮಲ್ಲಿ ಬೌಲರ್ಸ್ಗಳಿದ್ದಾರೆ. ಸೊ ಈಗ ಫಾರ್ ಎಕ್ಸಾಂಪಲ್ ಅನ್ಶುಲ್ ಕಂಬೋಜ್ ಬಂದಿದ್ದಾರೆ. ಸೊ ಅವರು ಮೇನ್ ಬೌಲರ್. ಸೊ ಬಟ್ ಅವರು 122, 125, 128 ಪೇಸಲ್ಲಿ ಬೌಲಿಂಗ್ ಮಾಡ್ತಾಯಿದ್ದಾರೆ. ಸೊ ಆಬ್ವಿಯಸ್ಲಿ ಇದು ವರ್ಕೌಟ್ ಆಗಲ್ಲ. ಸೊ ಇಂಡಿಯಾ ಡೆಫಿನೆಟಾಗಿ ಒಳ್ಳೆ ಬೌಲರ್ಸ್ಗಳನ್ನ ಹುಡಬೇಕಾಗುತ್ತೆ ಇನ್ ಫ್ಯೂಚರು. ಸೊ ಆವಾಗ ಮಾತ್ರ ಸೊ ಇಂಡಿಯಾ ಓವರ್ಸೀಸಲ್ಲಿ ಟೆಸ್ಟ್ ಮ್ಯಾಚಸ್ಗಳನ್ನ ಗೆಲ್ತಾರೆ, ಸೀರೀಸ್ಗಳನ್ನ ಗೆಲ್ತಾರೆ. ಸೊ ಮೋರ್ ಓವರ್ ಡೇ 4 ಬಿಲಾಂಗ್ಸ್ ಟು ಜೋ ರೂಟ್. ಆ್ಯಂಡ್ ಜೋ ರೂಟ್ ನಾಗ್ಪುರಿಂದ 2012ಇಂದ ಮ್ಯಾಂಚೆಸ್ಟರ್ವರೆಗೂ ಅವರು ಸೂಪರ್ವಾಗಿ ಆಡಿದ್ದಾರೆ. ಇನ್ನೊಂದು 2-3 ವರ್ಷ ಇದೇ ರೀತಿ ಕಂಟಿನ್ಯೂಸ್ ಆಗಿ ಆಡಿದ್ರೆ ಮೇ ಬಿ ಹೂ ನೋಸ್ ಹಿ ಕ್ಯಾನ್ ಬ್ರೇಕ್ ದ ಟೆಂಡೂಲ್ಕರ್ಸ್ ರೆಕಾರ್ಡ್. ಸೊ ಈ ವಿಡಿಯೋನ ಯಾರ್ಯಾರು ವಾಚ್ ಮಾಡಿದ್ದೀರಾ, ಸೊ ಎಲ್ಲರಿಗೂ ಧನ್ಯವಾದ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.